ನಮಸ್ಕಾರ ರೈತ ಬಾಂಧವರೇ, ನಮ್ಮ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಗುಂಟೂರು ಮಾರ್ಕೆಟ್ ನೋಡ್ಕೊಂತ ಹೋಗೋಣ. ಗುರುವಾರ ಮಾರ್ಕೆಟು 16ನೇ ತಾರೀಕು. ಹಂಗೆ ಇಂದಿನ ಮಾರ್ಕೆಟ್ ಸುದ್ದಿ ನೋಡ್ಕೊಂತ ಹೋಗೋಣ. ಇಂದಿನ ಮಾರ್ಕೆಟು ಸುಮಾರು 1,50,000 ಚೀಲಗಳು ಬಂದಿದ್ವು ನಿನ್ನೆ. ಇವತ್ತು 1,10,000 ಚೀಲಗಳು ಬಂದವು. ನಿನ್ನೆಗೆ ಇವತ್ತಿಗೆ 40,000 ಚೀಲಗಳು ಕಡಿಮೆ ಆಗ್ಯಾವ. ಇವಾಗ ಒಂದಾದ್ಮೇಲೆ ಒಂದು ಎಲ್ಲ ವೆರೈಟಿಗಳ ರೇಟ್ ನೋಡ್ಕೊಂತ ಹೋಗೋಣ. ವಿಡಿಯೋನ್ನು ಪೂರ್ತಿಯಾಗಿ ನೋಡಿ. ಇವತ್ತು ತೇಜಕಾಯಿ ಹೆಂಗೆ ನಡೆದಪ್ಪ ಅಂದ್ರೆ ಸುಮಾರು 18,500ರಿಂದ 21,000 ತನಕ ನಡೆಯುತ್ತೆ. ನಿನ್ನೆ ಕೂಡ ಸೇಮ್ ನಡೆದಿತ್ತು. ಡೀಲಕ್ಸ್ನ ತೇಜಕಾಯಿ 21,200 ನಡೆದಿತ್ತು. ಇವತ್ತು 21,500 ನಡೆದಿತ್ತು ಡೀಲಕ್ಸ್ ತೇಜದಾಗ. ಸೊ ಅದಕ್ಕೆ ನಿನ್ನೆಗೆ ಇವತ್ತಿಗೆ ಡೀಲಕ್ಸು 300 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ಅಂಥ ಚೇಂಜ್ ಏನಿಲ್ಲ. ನಾಳೆ ಮಾರ್ಕೆಟು ಬೇಡಿಕೆ ಸ್ವಲ್ಪ ಜಾಸ್ತಿ ಇರೋದರಿಂದ 200 ರೂಪಾಯಿ 300 ರೂಪಾಯಿ ಏರಿಕೆ ಕಾಣ್ಬೋದಂತ ಅಂಗಡಿಯವ್ರು ಹೇಳಿದ್ರು. ನೋಡೋಣ ನೆಕ್ಸ್ಟ್ ನಾಳೆ ಏನಾಗ್ತಂತ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಸಿಜೆಂಡಕಾಯಿ 2043 ಸಿಜೆಂಡಕಾಯಿ ಹೆಂಗೆ ನಡೆದತ್ತಪ್ಪ ಅಂದ್ರೆ ಇಂದಿನ ಮಾರ್ಕೆಟು ಸುಮಾರು 27,000ದಿಂದ 33,500 ತನಕ ನಡೆಯುತ್ತೆ. ಟಾಪ್ 35,000 ಎಲ್ಲ ಟಾಪ್ ನಡೆದಿತ್ತು. ಡೀಲಕ್ಸು ಸಿಜೆಂಟ್ ಡೀಲಕ್ಸು 35,000. ಇವತ್ತಿನ ಮಾರ್ಕೆಟ್ ಹೆಂಗೆ ನಡೆಯುತ್ತೆ ಅಂದರೆ 27,000ದಿಂದ 33,500 ತನಕ ನಡೆಯುತ್ತೆ ಮಾರ್ಕೆಟು. ಅದೇ ಡೀಲಕ್ಸ್ ಹೆಂಗೆ ನಡೆದತ್ತಪ್ಪ ಅಂದ್ರೆ ಸೀಸಂಟ 34,000 ತನಕ ನಡೆಯುತ್ತೆ. ನಿನ್ನೆ ಇವತ್ತಿಗೆ ಟಾಪ್ನಾಗ 1,000 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ನಾಳೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಇಷ್ಟೇ, ಚೇಂಜ್ ಹಾಕಲ್ಲ, ಇಷ್ಟೇ ಇರ್ಬೋದಂತ ಅಂಗಡಿ ಹೇಳಕ್ಕಂತಾರೆ. ನೆಕ್ಸ್ಟ್ ಕಾಯಿ ಯಾವ 355 ಬ್ಯಾಡಿಗೆ ಇವತ್ತಿನ ಮಾರ್ಕೆಟ್ ರೇಟು 19,000ದಿಂದ 23,000 ತನಕ ನಡೆಯುತ್ತೆ. ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆದತ್ತೆ. ಏನು ಚೇಂಜ್ ಆಗಿಲ್ಲ. ಇಂದಿನ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ ಏನು ಚೇಂಜ್ ಆಗಿಲ್ಲ. ನಾಳೆ ಮಾರ್ಕೆಟ್ ಕೂಡ ಸೇಮ್ ಇರ್ಬೋದು ಅಂತ ಹೇಳಕ್ಕಂತಾರೆ. ಏನೇನು ಚೀಲಗಳು ಕಡಿಮೆ ಬಂದರೆ 200 ರೂಪಾಯಿ ಏರಿಕೆ ಕಾಣ್ಬೋದು, 200-300. ನೆಕ್ಸ್ಟ್ ಸಿಜೆಂಟ್ ಬೆಳೆ ಹೆಂಗೆ ನಡೆಯುತ್ತೆ ಅಂದ್ರೆ 18,500ರಿಂದ 23,000 ತನಕ ನಡೆಯುತ್ತೆ. ನಿನ್ನೆಗೆ ಇವತ್ತಿಗೆ ಸುದ್ದಿ ಸಿಜೆಂಟ್ ಬೆಳೆಗೆ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಇವತ್ತು ಡಿ ಡಿ ಕಾಯಿ ಹೆಂಗೆ ನಡೆದತ್ತಪ್ಪ ಅಂದ್ರೆ 19,000ದಿಂದ 21,000 ತನಕ ನಡೆಯುತ್ತೆ. ಇಂಡಿಯನ್ ಮಾರ್ಕೆಟ್ ಕೂಡ ಯಾವ್ರೇಜ್ 19,000ದಿಂದ 21,000 ತನಕ ನಡೆದಿತ್ತು. ಅದೇ ಡೀಲಕ್ಸ್ನಾಗ 500 ರೂಪಾಯಿ ಜಾಸ್ತಿ ಐತಿ. 21,500 ತನಕ ನಡೆಯುತ್ತೆ. ಇಂದಿನ ಮಾರ್ಕೆಟ್ ಇವತ್ತಿನ ಮಾರ್ಕೆಟಿಗೆ ಏನು ಚೇಂಜ್ ಕಂಡು ಬಂದಿಲ್ಲ. ನಾಳೆ ಮಾರ್ಕೆಟ್ ಕೂಡ ಸ್ಥಿರವಾಗಿರ್ಬೋದು, ಅಂದರೆ ಚೇಂಜ್ ಹಾಕಲ್ಲ ಅಂತ ಅಂಗಡಿಯವ್ರು ಹೇಳ್ಕೊಂತಾರೆ. ನೆಕ್ಸ್ಟ್ ಕಾಯಿ ಯಾವುದಂದ್ರೆ 341 ದೇಶವಾಲಕಾಯಿ ಸುಮಾರು 19,000ದಿಂದ 22,000 ತನಕ ನಡೆಯುತ್ತೆ. ಇಂಡಿಯನ್ ಮಾರ್ಕೆಟ್ ಕೂಡ ಸೇಮ್ ನಡೆದಿತ್ತು. ಡೀಲಕ್ಸು 22,500 ತನಕ ನಡೆಯುತ್ತೆ. ನಾಳೆ ಮಾರ್ಕೆಟ್ ಗುಣಮಟ್ಟ ಆಧಾರದ ಮೇಲೆ 200 ರೂಪಾಯಿ ಹೆಚ್ಚನ ಆಗ್ಬೋದು, ಕಡಿಮೆನ ಆಗ್ಬೋದು ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಬಿ ಸಿ ಎಮ್ ಕಾಯಿ ಹೆಂಗೆ ನಡೆದತ್ತಪ್ಪ ಇವತ್ತು 18,500ರಿಂದ 21,000 ತನಕ ನಡೆದಿತ್ತು. ಅದೇ ಇಂದಿನ ಮಾರ್ಕೆಟು 18,500 21,000 ತನಕ ನಡೆದಿತ್ತು. ಅದೇ ಬಿ ಸಿ ಎಮ್ದ ಡೀಲಕ್ಸ್ 21,500 ನಡೆದತ್ತೆ. ನಿನ್ನೆ ಕೂಡ ಸೇಮ್ ನಡೆದತ್ತೆ. ಮಾರ್ಕೆಟ್ ಏನು ಚೇಂಜ್ ಅಲ್ಲ ನಿನ್ನೆಗೆ ಇವತ್ತಿಗೆ. ನಾಳೆ ಮುನ್ಸೂಚನೆ ಸುದ್ದಿ ಏನು ಚೇಂಜ್ ಹಾಕಲ್ಲ ಅಂತ ಅಂಗಡಿಯವ್ರು ಹೇಳ್ಕೊಂತಾರೆ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ನಂಬರ್ 5 ಕಾಯಿ 19,000ದಿಂದ 23,000 ತನಕ ನಡೆದ್ರೆ ಇವತ್ತು ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆಯುತ್ತೆ. 19,000ದಿಂದ 23,000 ತನಕ. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ನಾಳೆ ಮಾರ್ಕೆಟ್ ಕೂಡ ಸೇಮ್ ಇರ್ಬೋದು ಅಂತ ಅಂಗಡಿಯವ್ರು ಹೇಳ್ಕೊಂತಾರೆ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ 273 ಕುಬೇರಕಾಯಿ ಹೆಂಗೆ ನಡೆದತ್ತಪ್ಪ ಅಂದ್ರೆ ಇವತ್ತು 20,000ದಿಂದ 25,000 ತನಕ ನಡೆಯುತ್ತೆ. ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆದು. ಟಾಪ್ 25,200 ಏನು ನಡೆಯುತ್ತೆ ಟಾಪ್ 273 ಕುಬೇರಕಾಯಿ. ನೆಕ್ಸ್ಟ್ ಸೂಪರ್ ಟೆನ್ ಕಾಯಿ ಇವತ್ತು 20,000ದಿಂದ 23,500 ತನಕ ನಡೆಯುತ್ತೆ. ನಿನ್ನೆ ಸುದ್ದಿ 20,000ದಿಂದ 23,500 ತನಕ ನಡೆಯುತ್ತೆ. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ಅದೇ ಸೂಪರ್ ಟೆನ್ ಕಾಯಿ ಡೀಲಕ್ಸ್ 24,000ದಿಂದ 24,500 ತನಕ ನಡೆಯುತ್ತೆ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಆರ್ಮರ್ ಕಾಯಿ ಹೆಂಗೆ ನಡೆದತ್ತಪ್ಪ ಇವತ್ತು 18,000ದಿಂದ 19,500 ತನಕ ನಡೆದಿತ್ತು. ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆದಿತ್ತು. ಆರ್ಮರ್ದ ಡೀಲಕ್ಸು 19,600ರಿಂದ 20,000 ತನಕ ನಡೆದಿತ್ತು. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ರೂಮಿಕಾಯಿ ಹೆಂಗೆ ನಡೆದತ್ತಪ್ಪ ಇವತ್ತು 18,500ರಿಂದ 20,200 ತನಕ ನಡೆದ. ಅದೇ ನಿನ್ನೆ 18,500ರಿಂದ 20,500 ತನಕ ನಡೆದತ್ತೆ. ಇವತ್ತಿನ ಮಾರ್ಕೆಟು ನಿನ್ನೆ ಮಾರ್ಕೆಟಿಗೆ 300 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ನಾಳೆ ಮುನ್ಸೂಚನೆ ಏನಾಗೋದಪ್ಪ ಮಾರ್ಕೆಟ್ ಅಂದ್ರೆ 100 200 300 ರೂಪಾಯಿ ತಗೊಂಡು ಇಳಿಕೆನ ಕಾಣ್ಬೋದು, ಏರಿಕೆನ ಕಾಣ್ಬೋದು ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಕಾಯಿ ಯಾವ್ದು
ಶಾರ್ಖಂಡ್ ಶಾರ್ಪು ಇವತ್ತು ಮಾರ್ಕೆಟ್ ರೇಟು 18,000ದಿಂದ 19,500 ತನಕ ನಡೆಯುತ್ತೆ. ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆದಿತ್ತು. ಶಾರ್ಖಂಡ್ ಶಾರ್ಪ್ ಡೀಲಕ್ಸು 19,600ರಿಂದ 20,000 ತನಕ ನಡೆಯುತ್ತೆ. ನಿನ್ನೆ ಕೂಡ ಸೇಮ್ ಇಷ್ಟೇ ನಡೆದತ್ತೆ. ನಿನ್ನೆ ಇವತ್ತು ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಕಾಯಿ ಕ್ಲಾಸಿಕ್ ಹೆಂಗೆ ನಡೆದತ್ತಪ್ಪ ಅಂದ್ರೆ ಇವತ್ತು 19,000ದಿಂದ 21,000 ತನಕ ನಡೆದತ್ತೆ. ಇಂದಿನ ಮಾರ್ಕೆಟು 19,000ದಿಂದ 20,500 ತನಕ ನಡೆದಿತ್ತು. ಅದೇ ಕ್ಲಾಸಿಕ್ ಡೀಲಕ್ಸ್ 21,000 ತನಕ ನಿನ್ನೆ ನಡೆದಿತ್ತು. ನಿನ್ನೆ ಇವತ್ತಿಗೆ ಸ್ಟಾರ್ಟಿಂಗಿಗೆ 500 ರೂಪಾಯಿ ಏರಿಕೆ ಕಂಡು ಬಂದತ್ತ. ನಾಳೆ ಮಾರ್ಕೆಟ್ ಕೂಡ ಸ್ಥಿರವಾಗಿರ್ಬೋದು ಅಂತ ಅಂಗಡಿಯವ್ರು ಹೇಳಕ್ಕುಂತಾರ. ನೆಕ್ಸ್ಟ್ ಕಾಯಿ ಬಂಗಾರಮ್ಕಾಯಿ ಇವತ್ತಿನ ಮಾರ್ಕೆಟ್ ರೇಟು 19,000ದಿಂದ 21,500 ತನಕ ನಡೆದತ್ತೆ. ಅದೇ ಹಿಂದಿನ ಮಾರ್ಕೆಟು ಟಾಪ್ 22,000 ತನಕ ನಡೆದಿತ್ತು. ಯಾವ್ರೇಜ್ ಸೇಮ್ ನಡೆದತ್ತೆ. ನಿನ್ನೆಗೆ ಇವತ್ತಿಗೆ ಟಾಪ್ನಾಗ 500 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ನಾಳೆ ಮಾರ್ಕೆಟ್ ಏನಾಗೋದಪ್ಪ ಅಂದ್ರೆ ಉತ್ತಮ ಬೇಡಿಕೆ ಇದ್ದರೆ ಸ್ಥಿರವಾಗಿ ಇರ್ಬೋದು ಅಥವಾ ಒಂದು ಸ್ವಲ್ಪ ಏರಿಕೆ ಕಾಣ್ಬೋದು ಅಂತ ಅಂಗಡಿಯವ್ರು ಹೇಳಕ್ಕುಂತಾರೆ. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಬುಲೆಟ್ ಕಾಯಿ ಹೆಂಗೆ ನಡೆದತ್ತಪ್ಪ ಅಂದ್ರೆ ಇವತ್ತು 19,000ದಿಂದ 20,500 ತನಕ ನಡೆದತ್ತೆ. ಇಂದಿನ ಮಾರ್ಕೆಟ್ ಕೂಡ ಸೇಮ್ ನಡೆಯುತ್ತೆ. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ ಮಾರ್ಕೆಟೇ. ನಾಳೆ ಮಾರ್ಕೆಟ್ ಕೂಡ ಸ್ಥಿರವಾಗಿರ್ಬೋದು. ಇನ್ನು ಎಲ್ಲೋ ಮಿರ್ಚಿ ಹೆಂಗೆ ನಡೆದಪ್ಪ ಅಂದ್ರೆ ಇವತ್ತು 20,000ದಿಂದ 25,000 ತನಕ ನಡೆದ. ಇಂದಿನ ಮಾರ್ಕೆಟು 20,000ದಿಂದ 25,000 ತನಕ ನಡೀತು. ನಿನಗೆ ಇವತ್ತು ಏನು ಚೇಂಜ್ ಕಂಡು ಬಂದಿಲ್ಲ. ಅಂದರೆ ಡೀಲಕ್ಸ್ನಾಗ 26,000 ತನಕ ನಡೆದತ್ತೆ. ನೆಕ್ಸ್ಟ್ ಬಿಳಿಗಾಯಿಗಳು ಹೆಂಗೆ ನಡೆದತ್ತಪ್ಪ ಅಂದ್ರೆ ಬಿಳಿಗಾಯಿಗಳು ಇವತ್ತು 14,000ದಿಂದ 16,000, 13,500ದಿಂದ 15,500 ತನಕ ನಡೆದು TG ಬಿಳಿಗಾಯಿ. ಬರೀ ಬಿಳಿಗಾಯಿಗೆ ಸೀಡ್ಸ್ ಬಿಳಿಗಾಯಿ 12,000ದಿಂದ 14,000 ತನಕ ನಡೆದತ್ತೆ. ಸ್ವಲ್ಪ 500 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ನೆಕ್ಸ್ಟು ಬರೀ ಬಿಳಿಗಾಯಿಗಳು 11,500 ಲಕ್ಷದಿಂದ 15,000 ತನಕ ನಡೆದತ್ತೆ. ಇದೇ ರೀತಿ ನಮ್ಮ ಚಾನಲ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.